ವೀಕ್ಷಕರೇ, ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ. ರಾಷ್ಟ್ರದಲ್ಲಿ ಬಹುದೊಡ್ಡ ಈ ರಾಷ್ಟ್ರೀಯ ಪಕ್ಷಗಳ ಮತ್ತೆ ಪೈಪೋಟಿ ನಡೆದಿದೆ. ಅದೇನು ಅಂತ ಕೇಳಿದರೆ, ವಿಶ್ವಕ್ಕೆ ಅತ್ಯಂತ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮಾದರಿ ಸಂವಿಧಾನವನ್ನು ಕೊಟ್ಟಂಥ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಇವತ್ತು ರಾಜಕೀಯ ಮಾಡ್ತಾ ಇದ್ದಾರೆ. ಜೈ ಭೀಮ್, ಜೈ ಬಾಪೂಜಿ, ಜೈ ಸಂವಿಧಾನ, ಇದು ಕಾಂಗ್ರೆಸ್ನವರ ಸ್ಲೋಗನ್. ಇನ್ನು BJPಯವ್ರದ್ದು ಹೇಳುವಂಥದ್ದು ಅಂದರೆ ಭೀಮ ಸಂಗಮ ಅಭಿಯಾನ. ಇದರಲ್ಲಿ ಏನಿದೆ? ಸಂವಿಧಾನ ಸನ್ಮಾನ, ನಮ್ಮ ಸಂವಿಧಾನ ನಮ್ಮ ಹೆಮ್ಮೆ, ಇವರು ಸ್ಟಾರ್ಟ್ ಮಾಡಿದ್ದಾರೆ. ಕಾರಣ ಏನು ಅಂತ ಕೇಳಿದರೆ, ಡಿಸೆಂಬರ್ 17, 2024 ಸಂಸತ್ತಿನಲ್ಲಿ ಕೇಂದ್ರ ಗೃಹ ಸಚಿವರು ಅಮಿತ್ ಶಾ ಅವರು ಮಾತನಾಡಿದ್ದು, ಅಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿದ್ದಾರೆ. ಅದಕ್ಕೋಸ್ಕರ ಇವರು 1 ತಿಂಗಳ ಕಾಲ ಅಭಿಯಾನ ಇಟ್ಕೊಂಡಿದ್ದಾರೆ. ಜೈ ಭೀಮ್, ಜೈ ಬಾಪೂಜಿ, ಜೈ ಸಂವಿಧಾನ. ಸೊ ಒಬ್ಬ ಮಹಾನ್ ಶಿಲ್ಪಿ, ನಮ್ಮ ಸಂವಿಧಾನದ ಶಿಲ್ಪಿ, ಅವರನ್ನು ರಾಜಕೀಯವಾಗಿ ಬಳಸ್ಕೊಳ್ಳೋದು ಎಷ್ಟು ಸರಿ ಅನ್ನುವಂಥ ಚರ್ಚೆ ನಡೆದಿದೆ. ಇದುವರೆಗೆ ಡಾಕ್ಟರ್ BR ಅಂಬೇಡ್ಕರ್ ಅವರ ಬಗ್ಗೆ ಮಾತನಾಡಿದಂಥ ಈ ರಾಷ್ಟ್ರೀಯ ಎರಡೂ ಪಕ್ಷಗಳು ಇವತ್ತು ಅವರ ಹೆಸರಿನಲ್ಲಿ ರಾಜಕೀಯ ಪೈಪೋಟಿ ನಡೆಸಿದೆ. ಇವತ್ತು ಒಂದು ಸಾಮಾಜಿಕವಾಗಿ ವಿಶ್ಲೇಷಣೆ ಆಗ್ತಾ ಇದೆ. ಸೊ ಆ ಹಿನ್ನೆಲೆಯಲ್ಲಿ ನಾವು ಇವತ್ತು ವಿಶೇಷವಾಗಿ ಶ್ರೀ ರವಿಕಾಂತ್ ಅಂಗಡಿ ಅವರು, ವಕೀಲರು, ದಲಿತ ನಾಯಕರು, ಸಾಮಾಜಿಕ ಹೋರಾಟಗಾರರು, ಸಾಕಷ್ಟು ಜನಪರ ಕಾಳಜಿಯಲ್ಲಿ ಮುಂಚೂಣಿಯಲ್ಲಿ ಇದ್ದಾರೆ. ಸೊ ಅವರನ್ನು ನಮ್ಮ ಸ್ಟುಡಿಯೋಕ್ಕೆ ಕರೆಸಿದ್ದೇವೆ. ಕಾರಣ ಏನಂದ್ರೆ, ಜೈ ಭೀಮ್ ಸಂವಿಧಾನ ಹೆಸರಲ್ಲಿ ಕೈಕಮಲ ರಾಜಕೀಯ ವಿಶೇಷ ಚರ್ಚೆ. ಅವರನ್ನು ನಮ್ಮ ಆಸ್ಕ್ ವೀಕ್ಷಕರ ಪರವಾಗಿ ಸ್ವಾಗತವನ್ನು. ನಮಸ್ಕಾರ ಸರ್. ಸರ್, ಇದು ಏನು, ಈಗ ಎರಡೂ ರಾಷ್ಟ್ರೀಯ ಪಕ್ಷಗಳು ಬಹಳ ಪೈಪೋಟಿ ನಡೆಸಿದ್ದಾರೆ BR ಅಂಬೇಡ್ಕರ್ ಅವರ ಹೆಸರಿನಲ್ಲಿ, ಸಂವಿಧಾನ ಹೆಸರಿನಲ್ಲಿ. ಈ ಬಗ್ಗೆ ತಮ್ಮ ಅಭಿಪ್ರಾಯ? ನೋಡಿ, ಯಾಕಂತಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೋವು ನಲಿವುಗಳನ್ನು ಏನು ಅವರಿಗೆ ಸಿಗಬೇಕಾದಂಥ ನ್ಯಾಯ ನಿಜವಾಗ್ಲೂ ಇದುವರೆಗೂ ಸಿಕ್ಕಿಲ್ಲ. ಬಟ್ ಈಗ ಮುನ್ನೆಲೆಗೆ ಬಂದಿರೋದು ಯಾಕಂತಂದ್ರೆ, ಅವರು ಇದ್ರೆ ಮಾತ್ರ ನಾವು, ನಮ್ಮ ಪಾರ್ಟಿ ಉಳಿಯುತ್ತೆ, ನಮ್ಮ ಪಕ್ಷಗಳು ಉಳಿಯುತ್ತೆ, ನಾವು ಇರ್ತೀವಿ ಅಂತಕ್ಕಂಥ ಒಂದು ಸಿದ್ಧಾಂತಕ್ಕೆ ಬಂದಂಗೆ ಕಾಣ್ತಾ ಇದೆ. ಹಾಗಾಗಿ ಏನು ಅವ್ರು ಇದ್ದಾಗ ಅವ್ರಿಗೇನು ಗೌರವ ಕೊಡಬೇಕಾಗಿತ್ತು, ಆ ಗೌರವ ನಡೆ ಎಲ್ಲಿ ಆಗಲಿಲ್ಲ ಅಲ್ವಾ? ಇದು ಜಗತ್ತು ಜಾಹಿರ ಇರ್ತಕ್ಕಂಥದ್ದು. ಯಾವತ್ತು 50 ವರ್ಷ ನಡ್ಕೊಂಡು ಬಂದಂಥ ಪಾರ್ಟಿ ಆವಾಗಿನ ಕಾಲದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತವರು ಸತ್ತಾಗೂ ಕೂಡ ಅವ್ರಿಗೆ ಜಾಗ ಕೊಟ್ಟಿಲ್ಲ ಅಲ್ವಾ? ಅದು ಹೋಗ್ಲಿ ಬಿಡಿ. ಅದಾದ್ಮೇಲೆ ಅವರು ಅಂಥ ದೊಡ್ಡ ಸಂವಿಧಾನ ಕೊಟ್ಟ ಮೇಲೆ ಅವ್ರನ್ನ ಏನು ಅವ್ರ ವಿರುದ್ಧ ನಿಲ್ಲಿಸಿ ಸೋಲಿಸ್ತಾರೆ. ರಾಜೀನಾಮೆ ಕೊಡ್ತಾರೆ. ಅವ್ರು ಯಾವ ಕಾರಣಕ್ಕೆ ರಾಜೀನಾಮೆ ಕೊಡ್ತಾರೆ? ಸಿದ್ಧಾಂತ ಉಳಿಲಿ ಅಂತಕ್ಕಂಥ ಕಾರಣಕ್ಕೆ ರಾಜೀನಾಮೆ ಕೊಟ್ಟಂಥವ್ರು ಕರ್ಕೊಂಡು ಬಂದು ಅವರು ಸೌಜನ್ಯದಿಂದ ವಾಪಸ್ ಮಂತ್ರಿಮಂಡಲಕ್ಕೆ ತಗೊಳ್ಳಿಲ್ಲ. ಆದರೆ ಇದುವರೆಗೂ ಏನು ನಮ್ಮ ಇವತ್ತು ಜೈ ಬಾಪು, ಜೈ ಭೀಮ್, ಏನು ಜೈ ಸಂವಿಧಾನ ಅಂತ ಹೋಗ್ತಕ್ಕಂಥ ರಾಷ್ಟ್ರೀಯ ಪಕ್ಷವಾದಂಥ ಕಾಂಗ್ರೆಸ್ನವರು, ಅವರು ಯಾವುದೇ ಹೈಕಮಾಂಡ್ ಇರ್ಬೋದು, ಇನ್ನು ನೆಹರು ಕುಟುಂಬದಿಂದ ಹೇಳಿದಂಥವ್ರು ಯಾರು ಇದುವರೆಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸೌಜನ್ಯಕ್ಕಾದ್ರೂ ಕೂಡ ನಾವು ಕ್ಷಮೆಯನ್ನು ಕೇಳಿಲ್ಲ. ಈ ರೀತಿ ನಾವು ತಪ್ಪು ಮಾಡಿದ್ದೀವಿ, ತಪ್ಪಾಗಿದೆ ಅಂತಕ್ಕಂಥದ್ದು. ಮತ್ತು ಅವ್ರಿಗೆ ಯಾವ ನೈತಿಕತೆ ಇದೆ? ಇನ್ನು BJPಯವರು ಈ ನಡುವೆ ಅಧಿಕಾರಕ್ಕೆ ಬಂದಿದ್ದಾರೆ. ಅವ್ರಿಗೂ ಗೊತ್ತಾಗಿದೆ, ಇನ್ನು ಈ ಜನಕ್ಕೆ ನಾವು ಏನಾದರೂ ಮಾಡದೇ ಇದ್ರೆ ನಮಗೂ ಪಾರ್ಟಿಯಲ್ಲಿ ಅವಕಾಶ ಇಲ್ಲ ಅಂತಕ್ಕಂಥದ್ದು ಗೊತ್ತಾಗಿದೆ. ಈಗಾದರೂ ನಾವು ಜನರ ಹತ್ರ ಹೋಗ್ತೀವಿ ಅಂತಕ್ಕಂಥ ವಿಚಾರದಲ್ಲಿ ಬಂದಿದ್ದಾರೆ. ಆದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರು ದೇವರು ಅಂತಕ್ಕಂಥ ಹೇಳಿದ್ದನ್ನು ನಮ್ಮ ಅನಿಲ್ ಮೆಣಸಿನಕಾಯಿ ನಾವು ಇಲ್ಲಿ ಅವ್ರನ್ನ ನಾವು ನಿಲ್ಲಿಸಬೇಕಾಗುತ್ತೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಷ್ಟೇ ಅಲ್ಲ ದೇವರು, ಸಮಾನತೆ ಸಾರುವ ನಿಟ್ಟಿನಲ್ಲಿ ಡಾಕ್ಟರ್ ಬುದ್ಧ, ಬಸವ, ಅಂಬೇಡ್ಕರ್, ರಾಮ, ಶರೀಫ್ ಅಂತಕ್ಕಂಥ ಕಾನ್ಸೆಪ್ಟು ಮೋಸ್ಟ್ಲಿ ತಮ್ಗೆ ಗೊತ್ತಿದೆ. ನಮ್ಮ MP ಇಲೆಕ್ಷನ್ ಬಿಫೋರ್ ಅವರು 5 ಜನ ದಾರ್ಶನಿಕರನ್ನ ಒಂದು ಕಡೆ ಮೂರ್ತಿಯಾಗಿ ತಂದು ಅವ್ರನ್ನ ದೊಡ್ಡ ಪ್ರಮಾಣದಲ್ಲಿ ಮನೆಯಲ್ಲಿ ಅದನ್ನು ಪ್ರತಿಷ್ಠಾಪನೆ ಮಾಡಿ ಸಮಾನತೆ ಯಾತ್ರೆಯನ್ನು ಮಾಡಿರೋದನ್ನು ತಮ್ಗೆ ಗೊತ್ತಿದೆ. ಅದನ್ನು ಇವತ್ತು ಅನಿಲ್ ಮೆಣಸಿನಕಾಯಿ ಮಾಡಿರುವಂಥ ಒಂದು ದೊಡ್ಡ ಆದರ್ಶದ ಘನಕಾರ್ಯ ಅದು. ಆ್ಯಕ್ಚುಲಿ ಅವ್ರನ್ನ ಪ್ರಶಂಸೆ ಪಡಬೇಕು. ಅದನ್ನು ಎಲ್ಲರೂ ಕಾಪಿ ಮಾಡಿಕೊಂಡು ಇವತ್ತು ಬುದ್ಧ, ಬಸವ, ಏನು ನಮ್ಮ ಅಂಬೇಡ್ಕರ್, ಜೈ ಭೀಮ್ ಮತ್ತಿನ್ನೇನೋ ಈ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಅಂದ್ರೆ ಈಗ ಅನಿಲ್ ಮೆಣಸಿನಕಾಯಿ ಹೈಜಾಕ್ ಮಾಡಿದ್ರು.
ಹೈಜಾಕೇನೆ ಅದು. ಯಾಕಂದ್ರೆ ಅವರು ನೋಡ್ರಿ, ಕ್ರಾಂತಿಯನ್ನು ಮಾಡಬೇಕಾದ್ರೆ, ಬಸವಣ್ಣನವರು ಕ್ರಾಂತಿ ಮಾಡಬೇಕಾದ್ರೆ, ಅಂಬೇಡ್ಕರ್ ಅವರು ಕ್ರಾಂತಿ ಮಾಡಬೇಕಾದ್ರೆ, ಮಹಾಪುರುಷರು ಕ್ರಾಂತಿ ಮಾಡುವಾಗೆಲ್ಲ ಬಹಳಷ್ಟು ವಿರೋಧಗಳಾಗಿದ್ದಾವೆ. ಆ ತೆರೆಗಳು ಹೋಗಿದ್ದಾವೆ, ಮತ್ತೊಂದು ಹೋಗಿದ್ದಾವೆ. ಈ 5 ಜನರನ್ನು ಸೇರಿಸಿ ಒಂದು ಯಾತ್ರೆಯನ್ನು ಮಾಡ್ತೀವಿ. ಭೀಮ ಮಂದಿರ, ಏನು ರಾಮ ಮಂದಿರ ಆಯಿತು, ರಾಮ ಮಂದಿರ ಆದ ತಕ್ಷಣ ಭೀಮ ಮಂದಿರ ಆಗ್ಬೇಕಂತೇಳಿ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಅನ್ನು ಅವ್ರು ಅವಾಗಲೇ ರೆಡಿ ಮಾಡಿದ್ರು. ಇದು ಆಗಲೇಬೇಕು, ಇದು ನಮ್ಮ ಯೋಜನೆ ಅಂತಕ್ಕಂಥ ವಿಚಾರ ಇಟ್ಕೊಂಡು ಬಹಳಷ್ಟು ಚರ್ಚೆ ಮಾಡುವಾಗ ಏನು ತಲೆ ಕೆಟ್ಟಿದೆ ಅಂತಕ್ಕಂಥ ಮಾತಾಡಿದ್ರು. ಈ 5 ಜನರ ಯಾತ್ರೆಯನ್ನು ಮಾಡ್ತೀವಿ ಅಂದಾಗ ನಾವು ಯಾರು ಬರೋಲ್ಲ, ಹೋಗ್ರಪ್ಪ ಅಂತಕ್ಕಂಥದ್ದು, ನೀವು ಯಾಕೆ ಮಾಡ್ತೀವಿ ಅಂತಕ್ಕಂಥ ಬಹಳಷ್ಟು ಒತ್ತಡಗಳು ತಮ್ಗೆ ಗೊತ್ತಿಲ್ಲ ಯಾರು ಮಾಡಿದ್ರು ಅಂತೇಳಿ ಅಲ್ವಾ. ನಾನು ಅವೆಲ್ಲ ಹೇಳಿದ್ರೆ ಸರಿ ಇದೆಯೋ ಇಲ್ಲ ಗೊತ್ತಿಲ್ಲ. ಬಟ್ ಅವ್ರು ಇವತ್ತಾದ್ರೆ ಮತ್ತೆ ಭೀಮವನ್ನು ಎತ್ಕೊಂಡು, ಡಾಕ್ಟರ್ ಬಾಬಾ ಸಾಹೇಬ್ನ ಎತ್ಕೊಂಡು ಊರು ಅಲ್ದಾಡುವಂಥ ಪರಿಸ್ಥಿತಿ ಬಂತು. ಈಗ ಬಿಜೆಪಿ ಅವರು ಭೀಮ ಸಂಗಮ ಅಂತ ಮಾಡ್ತಾ ಇದ್ದಾರೆ. ಇಡೀ ರಾಜ್ಯಾದ್ಯಂತ 15 ದಿವಸ ಅಭಿಯಾನ ಇದೆ ಅವ್ರದ್ದು. ಗ್ರಾಮ ಮಟ್ಟದಲ್ಲಿ, ಬೂತ್ ಮಟ್ಟದಲ್ಲಿ, ಆಮೇಲೆ ಪ್ರತಿ ಒಂದು ಕ್ಷೇತ್ರದಲ್ಲಿ 50 ಕುಟುಂಬಗಳನ್ನ ಏನು ದಲಿತರಿದ್ದಾರೆ ಅವರನ್ನ ಕರೆಸಿ ಊಟೋಪಚಾರ ಮಾಡಿ ಅವ್ರು ಗೌರವಿಸಬೇಕು ಅಂತ ಆದೇಶ ಮಾಡಿದ್ದಾರೆ. ಆದೇಶ ಮಾಡಿದ್ರಂತೇಳಿ ಮಾಡೋದಕ್ಕಿಂತಲೂ ಇದು ಅವಾಗ ಹೇಳಿದ್ವಿ, ಇದು ಮನಪೂರ್ವಕವಾಗಿ ನಾವು ಅಂಬೇಡ್ಕರ್ನ ಆದರ್ಶ ಮಾಡಬೇಕು, ಅವ್ರನ್ನ ಪಾಲನೆ ಮಾಡಬೇಕು, ಅವರ ನಡೆನುಡಿಗಳನ್ನು ನಮ್ಮಲ್ಲಿ ಅಳವಡಿಸಿಕೊಂಡಿರ್ತಕ್ಕಂಥ ವಿಚಾರವನ್ನ ಆ ಸಂದರ್ಭದಲ್ಲಿ ಸಮಾನತೆ ಸಂದೇಶ ಕೊಡೋಣ ಅಂತ ಹೇಳಿದಾಗ ವಿರೋಧ ಮಾಡಿದ್ರು. ಈಗ ಅನಿವಾರ್ಯವಾಗಿ ಯಾರು ಹೇಳ್ತಾರಂತ ಮಾಡೋದಲ್ಲ, ಕಾಂಗ್ರೆಸ್ನವ್ರು ಮಾಡ್ತಾರಂತ ಮಾಡೋದಲ್ಲ. ಇಟ್ಸ್ ನಮ್ಮ ಡ್ಯೂಟಿ, ಇಟ್ಸ್ ಅ ಡ್ಯೂಟಿ ಅಲ್ವಾ. ಸಂವಿಧಾನ ಕೊಟ್ಟಂತ ನಾವು ಬದುಕ್ತಾ ಇದೀವಿ, ಉಸಿರಾಡ್ತಾ ಇದೀವಿ. ನಮ್ಗೆ ಏನಾದ್ರೂ ಈ ನೆಲೆಯಲ್ಲಿ ನಾವು ಹೊಸ ಹೊಸ ಚಿಂತನೆಗಳನ್ನು ಮಾಡ್ತಾ ಇದೀವಿ, ಎಲ್ಲಾ ಕಾರ್ಯಗಳನ್ನು ಮಾಡ್ತೀವಲ್ಲ, ಆ ಸಂವಿಧಾನ ಕೊಟ್ಟಿರುವಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಪ್ರತಿಯೊಬ್ಬರು, ಒಂದು ಸಣ್ಣ ಮಗು ಹುಟ್ಟಿದ ಸಣ್ಣ ಮಗು ಕೂಡ ಅದನ್ನ ಅಳವಡಿಸ್ಬೇಕು. ಹಕ್ಕು ಮತ್ತು ಕರ್ತವ್ಯಗಳನ್ನು ಇದು ಪ್ರಮುಖ ಆಗ್ಬೇಕು. ನಾವು ಏನ್ ಆ ಚಾಪ್ಟರ್ ಇದೆ ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ, ಅದು ಇದು ಅಂಬೇಡ್ಕರ್ನ ಅಳವಡಿಸ್ಬೇಕು ಮೊದಲನೇ ಕರ್ತವ್ಯ ಆಗ್ಬೇಕು ಅನ್ನೋದು ನಮ್ದೊಂದು ಒತ್ತಾಯ. ಯಾಕಂದ್ರೆ ಎಲ್ಲಾ ಧ್ವನಿ ಕೊಟ್ಟವರು, ಒಬ್ಬ ಮನುಷ್ಯ ಹುಟ್ಟಿದ ಜನ್ಮಾರಭ್ಯದಿಂದ ಧ್ವನಿ ಕೊಟ್ಟಂತದ್ದು ಅಂದ್ರೆ ಸಂವಿಧಾನ. ಆ ಸಂವಿಧಾನವನ್ನ ರಚನೆ ಮಾಡಿದಂತ ಡಾಕ್ಟರ್ BR ಅಂಬೇಡ್ಕರ್ ಅವ್ರನ್ನ ಅವರು ಬೌದ್ಧ ಧರ್ಮಕ್ಕೆ ಸೇರಿದ್ರು. ಅವ್ರು ಬಹಳಷ್ಟು ಅಧ್ಯಯನ ಮಾಡಿದ ಮೇಲೆ ಬೌದ್ಧ ಧರ್ಮ ಸೇರಿದ್ರು. ಯಾಕೆ ನಮ್ಮ ಇಲ್ಲಿ ಹಿಂಸೆ ಮಾಡಿದ್ರು ಅಂತ. ಹಿಂಸೆ ಅಂತೂ ಇದೆ ಕಾಂಗ್ರೆಸ್. ಇವರು ಹಿಂಸೆ, ಮತ್ತೊಂದು ದಬ್ಬಾಳಿಕೆ, ಜಾತೀಯತೆ ಏನಿದು ಹೋಗ್ಲಾಡ್ಸಕ್ ಆಗಲ್ಲ ಅಂತಕ್ಕಂಥ ಒಂದು ವಿಚಾರ ಇಟ್ಕೊಂಡು ಏನು ನಮ್ಮ ರಾಷ್ಟ್ರ ಒಪ್ಪುವಂತ ಧರ್ಮ ಬೌದ್ಧತೆಯನ್ನು ಅವರು ಬೌದ್ಧ ಧರ್ಮ ಸೇರಿದ್ರು. ಬಹುತೇಕ ಬಹಳಷ್ಟು ಕಡೆ ಹೇಳ್ತಾರೆ, ಮುಚ್ಚಿಟ್ಟ ಏನು ಅಂಬೇಡ್ಕರ್ ಅವರು ಸತ್ಯ ಅಂತಕ್ಕಂಥ ಬುಕ್ಗಳಲ್ಲಿ ನಾವು ನೋಡಿದ್ದೀವಿ. ಸೊ ಅಂತ ಸಂದರ್ಭದಲ್ಲಿ ಅವರು ಹಿಂದುತ್ವವನ್ನು ವಿರೋಧ ಮಾಡಿಲ್ಲ ಅಂತ ಹೇಳ್ತಾರೆ. ಆದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹುತೇಕ ಇದ್ದಿದ್ರೆ, ಇನ್ನೊಂದು 50 ವರ್ಷ ಇದ್ದಿದ್ರೆ ಈ ದೇಶದಲ್ಲಿ ಅವರೇನು ಕನಸ್ಕೊಂಡಿದ್ರು ಅದನ್ನು ನಿಜವಾಗ್ಲೂ ಮಾಡ್ತಿದ್ರು ಅಂತ. ಬಟ್ ನಾವೆಲ್ಲ ಇವತ್ತು ಆಚರಣೆ ಮಾಡ್ತಾ ಇದೀವಿ, ಮಾತಿಗೆ ಮಾತಾಡ್ತಾ ಇದೀವಿ, ನಿಜವಾಗ್ಲೂ ಕೂಡ ಅದನ್ನ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಅವ್ರು ನಾಟಕೀಯವಾಗಿ ಬಳಸ್ಕೊತಾ ಇದ್ದೀವಿ ವಿನಃ ಮನಪೂರ್ವಕವಾಗಿ ನಾವು ಬಳಸ್ಕೊತಾ ಇಲ್ಲ. ಈಗ ಇವ್ರು ರಾಜಕಾರಣಿಗಳು ಅವ್ರನ್ನ ಯಾಕೆ ಇತ್ತಿತ್ತಲಾಗಿ ಇಷ್ಟು ಅವ್ರನ್ನ ಬಳಸ್ಕೊಳಕತ್ತಿದ್ರು? ಅದು ಒಬ್ಬ ಕೇಂದ್ರ ಸಚಿವ ಮಾತಾಡಿದ್ದೇ ತಪ್ಪು, ಅದು ಹಿಂಗಾಯ್ತು ಅಂತ ಹೇಳಿ ಅದನ್ನೇ ಮುಂದಿಟ್ಟುಕೊಂಡು ಇವರು ಕಾಂಗ್ರೆಸ್ನವರು ಮಾಡೋದನ್ನ ಮುಂದಿಟ್ಟುಕೊಂಡು ಬಿಜೆಪಿ ಅವರು ಇವ್ರನ್ನ ಇಂಥ ಮಹಾನ್ ಶಿಲ್ಪಿ, ಸಂವಿಧಾನದ ಶಿಲ್ಪಿ, ಇಡೀ ಜಗತ್ತು ಅವ್ರಿಗೆ ಗೌರವ ಕೊಡುವಂಥ ವ್ಯಕ್ತಿತ್ವ ಇರುವ ಆ ವ್ಯಕ್ತಿಯನ್ನ, ಅವರ ವ್ಯಕ್ತಿತ್ವವನ್ನ ಇವರು ಅವ್ರ ಹೆಸರಿನಲ್ಲಿ ರಾಜಕಾರಣ ಮಾಡೋದು ಎಷ್ಟು ಸರಿ ಅಲ್ಲ? ಸರಿಯಲ್ಲ. ಜನರಿಗೆ ಏನ್ ಗೊತ್ತಾಗಿದೆ, ಜನರಿಗೆ ಯಾವ್ದು ಟೋಪಿ ಹಾಕ್ಬೇಕಂತ ಆಲೋಚನೆ ಮಾಡಿ, ಟೋಪಿ ಯಾವ್ದು ಈಗ ಚಾಲ್ತಿ ಬರುವಂತಕ್ಕ ಟೋಪಿ ಇದೆ, ಈ ಟೋಪಿನ ಹೆಂಗೆ ಹಾಕ್ಬೇಕಂತ, ಇದನ್ನ ಹೆಂಗೆ ನಾವು ಕನ್ವರ್ಟ್ ಮಾಡ್ಕೋಬೇಕು ಅನ್ನೋ ವಿಚಾರ ಇಟ್ಕೊಂಡು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮುನ್ನೆಲೆಗೆ ತಂದಿದ್ದಾರೆ. ಯಾಕಂದ್ರೆ ವೋಟ್ ಬ್ಯಾಂಕ್ ಇದೆ, ಇವ್ರು ವೋಟ್ ಬಂದ್ರೆ ನಾವು ಗೆಲ್ತೀವಿ, ಇವ್ರನ್ನ ಇಟ್ಕೊಂಡ್ರೆ ನಾವು ಮುಂದೆ ಬರ್ತೀವಿ, ಇಲ್ಲ ನಾವು ಅಧಿಕಾರಕ್ಕೆ ಬರಲ್ಲ ಅಂತಕ್ಕಂಥ ಕಾನ್ಸೆಪ್ಟ್ ಕ್ಲಿಯರ್ ಇದೆ. ಕಾಂಗ್ರೆಸ್ನವ್ರಿಗೆ ಯಾವುದೋ ನೈತಿಕತೆ ಇಲ್ಲ. ಯಾಕಂತ ಹೇಳಿದ್ರೆ ಇಷ್ಟು ವರ್ಷ 70 ವರ್ಷ 80 ವರ್ಷ ಅಧಿಕಾರವನ್ನು ಮಾಡಿದ್ದಾರೆ. ಇವರು ಅಂಬೇಡ್ಕರ್ ಹೆಸರನ್ನು ಹೇಳ್ತಾ ಇದ್ದಾರೆ, ದಲಿತರ ಹೆಸರನ್ನು ಬಳಸ್ತಾರೆ, ಹಿಂದುಳಿದರ ಹೆಸರು ಬಳಸ್ತಾರೆ. ಯಾರಿಗೆ ಯಾವ ಅಧಿಕಾರವನ್ನು ಕೊಟ್ಟಿದ್ದಾರೆ, ಯಾವ ಡಿಸಿಷನ್ ಮೇಕರ್ ಪಾಲಿಸಿಯನ್ನು ಕೊಟ್ಟಿದ್ದಾರೆ? ಸುಮ್ಮನೆ ಕೊಟ್ಟು ಕೂಡಿಸೋದಲ್ಲ, ಇಂಪ್ಲಿಮೆಂಟ್ಗೆ ಅವ್ರನ್ನ ನಮ್ಮ ರಾಜ್ಯದಲ್ಲಿ ಈಗಲೂ ದಲಿತ ಮುಖ್ಯಮಂತ್ರಿ ಮಾಡಿ ಅಂತ ಹೇಳ್ತಾರೆ, ರಾಷ್ಟ್ರದಲ್ಲಿ ಪ್ರಧಾನಮಂತ್ರಿ ಮಾಡಿ ಅಂತ ಹೇಳ್ತಾರೆ. ಎಲ್ಲಿ ಮಾಡಿದ್ದಾರೆ? ಆಗ್ತಾ ಇದೆಯಾ? ಯಾವ ಪವರ್ಸ್ ಕೊಟ್ಟಿದ್ದಾರೆ? ಯಾವುದು ಸುಪ್ರೀಂ ಪವರ್ಸ್ ಇಲ್ಲ. ಈ ಬಳಸ್ಕೊಂಡು ಅವ್ರನ್ನ ನೆಪಕ್ಕಾಗಿ, ಸಂಖ್ಯೆಗಾಗಿ ಕೂಡಿಸ್ಲಿಕ್ಕೆ ಮಾಡಿದ್ದಾರೆ. ಏನ್ ಪವರ್ಸ್ ಇದೆ ಮಾಡಿದ್ದಾರೆ. ಮತ್ತೆ ಹೈಕಮಾಂಡ್ ಅಂತಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ನಾನೇ ತೀರ್ಮಾನ ತಗೊಳ್ತೀನಿ ಅಂತ ಹೇಳಿದ್ದಾರೆ. ಯಾವತ್ತಾದ್ರು ಹೇಳ್ತಾರ? ಹೇಳಲ್ಲ ಸರ್. ನಮ್ಮ ಹೈಕಮಾಂಡ್ ಇದೆ ಅಂತಾರೆ. ಮತ್ತೆ ಇದು ನೈತಿಕ
ನೈಜ ಸತ್ಯ ಸರ್ ಇದು ಅಲ್ವಾ, ನೆಕೆಟ್ ಟ್ರುತ್ ಅಂತ. ನೆಕೆಟ್ ಟ್ರುತ್ ಅಂತ, ಯಾಕಂದ್ರೆ ಇದು ಸತ್ಯ ಇದೆ, ಯಾವುದಾದ್ರೂ ಅದನ್ನ ಒಪ್ಕೊಳ್ಳೇಬೇಕು. ಈಗ ಅವರು ಜನ್ಮಭೂಮಿಗೆ ಹೋಗಿ ಸಮಾವೇಶ ಮಾಡ್ತಾ ಇದ್ದಾರೆ. ಏನು ಅಂಬೇಡ್ಕರ್ ಅವರು ಜನಿಸಿದಂಥ ಮಧ್ಯಪ್ರದೇಶದ ಒಂದು ಊರು ಅದು, ಅಲ್ಲಿ ಹೋಗಿ ಇವರು ಸಮಾವೇಶ ಇಟ್ಕೊಂಡಿದ್ದಾರೆ ಜನವರಿ 27 ಕಾಂಗ್ರೆಸ್ನವರು. ಅಲ್ಲ, ಅವ್ರು ಸಮಾವೇಶ ಮಾಡೋದು ನಾವು ಬೇಡ ಅನ್ನಲ್ಲ, ನಾವು ಯಾಕೆ ಅವ್ರನ್ನ ಮಾಡಿ ವಿರೋಧ ಮಾಡುತ್ತೀವಿ ಅಂತ ಹೇಳಕ್ಕಾಗಲ್ಲ. ಬಟ್ ಅವ್ರ ನೈತಿಕತೆ ಬರಬೇಕಲ್ಲ, ಕ್ಷಮೆ ಕೇಳಿ ಅವರು. ನೀವು ಅಲ್ಲಿ ಹೋಗಿ ಸಮಾವೇಶ ಮಾಡೋದಕ್ಕಂತೂ ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅವಮಾನ ಮಾಡಿರುವಂಥದ್ದು, ಆ ಹಿಂಸೆ ಮಾಡಿರುವಂಥದ್ದು, ಅವ್ರಿಗೆ ಸಿಗಬೇಕಾದಂಥ ಹಕ್ಕುಗಳು ಆ ಸಂದರ್ಭದಲ್ಲಿ ಸಿಗದ ತಡೆದಂಥವ್ರು ಅಲ್ವಾ, ಅವರ ಆಶಯಗಳನ್ನು ನಿಂತು ನೀರಾಗಿ ಮಾಡಿದಂಥವ್ರು. ಅವ್ರು ಕ್ಷಮೆ ಕೇಳಿ ಸರ್, ಮೊದಲು ಕ್ಷಮೆ ಕೇಳಿ, ಆಮೇಲೆ ಅವ್ರು ಏನು ಮಾಡಿದ್ರು ಅದು ಆ ಪಾಪ ಪರಿಹಾರ ಆಗುತ್ತೆ. ಇದು ಪಶ್ಚಾತ್ತಾಪ ಏನು ಪಶ್ಚಾತ್ತಾಪ. ಅವ್ರಿಗೆ ಮಾನವೀಯತೆ ಇದ್ರೆ, ನೈತಿಕತೆ ಇದ್ರೆ, ಅಭಿಮಾನ ಇದ್ರೆ, ಆ ಗೌರವ ಇದ್ರೆ, ಆ ಸಮುದಾಯದ ಮೇಲೆ ಮತ್ತು ಆ ಏನು ಬಾಬಾ ಸಾಹೇಬ್ ಇಟ್ಟಂತ ಆಶಯದ ಮೇಲೆ ಏನಾದ್ರು ಗೌರವ, ನಿಜವಾಗ್ಲೂ ಗೌರವ, ನಾಳೆನೇ ಕೇಳಿ ಅವರನ್ನ ಕೇಳಿ ಸಮಾವೇಶ ಮಾಡಿ. ಮಾವು ಮಧ್ಯಪ್ರದೇಶ ಮಾವು ಅವ್ರು ಅಲ್ಲಿ ಹುಟ್ಟಿದಲ್ಲ ಜನ್ಮಸ್ಥಳ. ನಾವ್ಯಾರು ಅವ್ರು ತಡೀರಿ ಅಂತ ಹೇಳ್ತಾರ. ಮತ್ತೆ ಅಂಬೇಡ್ಕರ್ ಅವ್ರನ್ನ ಒಂದೇ ಜಾತಿಗೆ ಸೀಮಿತವಾಗಿ ನೋಡುದು ಇಟ್ಸ್ ರಾಂಗ್ ಕಾನ್ಸೆಪ್ಟ್. ಅವರು ಇಡೀ ಜಗತ್ತಿನ, ನಾವು ಬರೀ ದೇಶ ಅಂತ ಇದೀವಿ, ಜಗತ್ತಿಗೆ ಆದರ್ಶಪ್ರಾಯ ಇರ್ತದೆ. ಅಲ್ಲ, ಜಾತ್ಯತೀತ ರಾಷ್ಟ್ರ, ಜಾತ್ಯತೀತ ಸಂವಿಧಾನ ಕೊಟ್ಟವರು ಒಂದು ಜಾತಿ ಸೀಮಿತ ಮಾಡೋದು ಎಷ್ಟು ಸರಿ ಅಂತ ನೋಡಿ. ಇವತ್ತು ರಿಸರ್ವೇಶನ್ ಬರೀ SC ಜನಾಂಗಕ್ಕಿಲ್ಲ, ಪರಿಶಿಷ್ಟ ಜನಾಂಗಕ್ಕಿಲ್ಲ, ಲಿಂಗಾಯತರಿಗಿದೆ, ಬ್ರಾಹ್ಮಣರಿಗಿದೆ, ಎಲ್ಲಾ ಜನಾಂಗಕ್ಕೂ ಇದೆಯಲ್ಲ. ಕಾನ್ಸೆಪ್ಟ್ ಕಾರಣ ಯಾರು? ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಎಲ್ಲರನ್ನೂ ಕೂಡ ಸಮಾನತೆಯಿಂದ ಕಂಡವರಲ್ಲ, ಯಾರು ಇದರಿಂದ ವಂಚಿತರಾಗಬಾರ್ದು. ಅಮಿತ್ ಶಾ ಅವ್ರು ಮಾತಾಡಿದ ಸತ್ಯನ, ಅಮಿತ್ ಶಾ ಅವ್ರ ಬಗ್ಗೆ ಅವರು ಸತ್ಯ ಅನ್ನೋದಕ್ಕಿಂತ ನೋಡ್ಬೇಕಾಗಿದೆ. ಯಾಕಂದ್ರೆ ಕೆಲವರು ಈ ವಾಟ್ಸಪ್ಗಳಲ್ಲಿ ಅರ್ಧ ವಿಡಿಯೋಗಳು ಇದ್ದಾವೆ. ಅವರು ಯಾವ ಕಾನ್ಸೆಪ್ಟಲ್ಲಿ ಮಾತಾಡಿದ್ರು, ಇವ್ರು ಯಾವ ಕಾನ್ಸೆಪ್ಟಲ್ಲಿ ಮಾತಾಡಿದ್ರು, ಆ ಪೂರ್ಣ ವಿಡಿಯೋನ ನಾವೆಲ್ಲ ಚೆಕ್ ಮಾಡಬೇಕಾಗಿದೆ. ಹಾಗಾಗಿ ಸತ್ಯ ಸುಳ್ಳು ಅಂತಕ್ಕಂಥದ್ದು ಅದನ್ನ ಏನು ನಮ್ಮ ಏನು ದಲಿತ ಸಮುದಾಯಗಳು ಒಂದ್ ಕಡೆ ಸೇರಿ ಅದನ್ನು ಚರ್ಚೆ ಮಾಡಿ ಸತ್ಯನ ಸುಳ್ಳು ಅಂತ ಹೇಳ್ತಾರೆ. ನಾವ್ಯಾರು ಒಂದ್ ಕಡೆ ಹೇಳಕ್ ಹೋದ್ರೆ ಇದು ರಾಜಕಾರಣ ಅಂತ ಅಲ್ವಾ, ಯಾರೇ ಇರಲಿ. ಇವರು ಅದನ್ನ ಸ್ಪಷ್ಟವಾಗಿ ಹೇಳಂದ್ರೆ ಭೀಮ ಸಂಗಮ ಅಂತ ಇವರು ಒಂದು 4-5 ಬೇರೆ ಬೇರೆ ಎಲ್ಲ ಟೀಮ್ ಆಗಿ ಬಿಜೆಪಿ ಅವರು ಇವರೇನೋ ಮಾಡ್ತಾ ಇದ್ದಾರೆ. ಅಲ್ಲ ಸರ್, ನಾನು ಅಂತ ಹೇಳ್ತೇನೆ, ಇವ್ರು ಈಗ ನಮಗೆ ಮಾಡಬೇಕು, ನಾವು ಬೇಡ ಅಂತ ನಾನು ಅವರು ಸಮಾವೇಶ ಮಾಡಲಿ, ಭೀಮ ಸಂಗಮ ಮಾಡಿ. ಮೊದಲು ನೀವು ಅಂಬೇಡ್ಕರ್ನ ಎಷ್ಟು ತಲೆಯಲ್ಲಿ ಇಟ್ಕೊಂಡಿದ್ರಿ, ಮನಸ್ಸಲ್ಲಿ ಇಟ್ಕೊಂಡಿದ್ರಿ, ಅವ್ರ ಕಾನ್ಸೆಪ್ಟ್ ಅನ್ನು ಎಷ್ಟು ಇಂಪ್ಲಿಮೆಂಟ್ ಮಾಡ್ತಾ ಇದ್ರಿ, ಯಾರಿಗೆ ನೀವು ಹಕ್ಕುಗಳನ್ನು ಕೊಟ್ಟಿದ್ರಿ, ಯಾವುದೇ ಪಾರ್ಟಿ ಇರ್ಬೋದು, ಸೆಕೆಂಡ್ರಿ. ನೀವು ಅವ್ರಿಗೆ ಎಷ್ಟು ಅಧಿಕಾರಗಳನ್ನು ಕೊಟ್ಟಿದ್ರಿ, ಎಷ್ಟು ಡಿಸಿಷನ್ ಮೇಕರ್ ಪೋಸ್ಟ್ಗಳನ್ನು ಕೊಟ್ಟಿದ್ರಿ, ಯಾವ ಜಿಲ್ಲೆಯಲ್ಲಿ ಜಿಲ್ಲಾ ಅಧ್ಯಕ್ಷರನ್ನು ಮಾಡಿದ್ರಿ, ಯಾವ ತಾಲೂಕಿನಲ್ಲಿ ಅವ್ರಿಗೆ ಪವರ್ಸ್ ಕೊಟ್ಟಿದ್ರಿ, ರಾಜ್ಯ ಮಟ್ಟದಲ್ಲಿ ಎಷ್ಟು ನೀವು ಅವ್ರಿಗೆ ಅಧಿಕಾರಗಳನ್ನು ಕೊಟ್ಟಿದ್ರಿ, ಏನು ನಮಗೆ ಸಂವಿಧಾನದಲ್ಲಿ ಯಾರ ಸಂಖ್ಯೆ ಎಷ್ಟಿದೆ ಅಷ್ಟು ಅಧಿಕಾರ ಕೊಡ್ಬೇಕಂತಕ್ಕಂಥ ಏನು ಪಾಲಿಸಿ ಎಲ್ಲಿ ಕೊಡ್ತಾ ಇದ್ರಿ ನೀವು? ಅವ್ರನ್ನ ನೆನಪಿಗಾಗಿ, ಗಣನೆಗಾಗಿ, ಕೌಂಟಿಗಾಗಿ ಕೊಡೋದು ಬೇಡ. ಈ ಊಟೋಪಚಾರ ಮಾಡಿಸ್ಬಿಟ್ರೆ ಸಾಕು. ಊಟ ಉಪಚಾರ ಏನು ಇಲ್ಲದೆ ಇರ್ತಾರೆ. ಅದೇ ಸಮಸ್ಯೆ ಆಗಿರೋದು. ಈಗ ಊಟ ಉಪಚಾರ ಯಾರು ಬೇಡ, ನೀವು ಇನ್ವಾಲ್ವ್ಮೆಂಟ್ ಈಗ ಇನ್ನೂ ಏನು ಅಸ್ಪೃಶ್ಯತೆ ನಿವಾರಣೆ ಮಾಡಬೇಕು ಅಂತ ಹೇಳಿದ್ರೆ 70 ವರ್ಷ ಕಳೆದ್ಮೇಲೆ ಈಗಲೂ ಆ ಕಾನ್ಸೆಪ್ಟ್ ಅಲ್ಲಿ ಇದೀವಿ ಅಂತ ಹೇಳಿದ್ರೆ ನಾವು ಎಷ್ಟು ಮೌಢ್ಯದಲ್ಲಿದ್ದೀವಿ, ಎಷ್ಟು ಇದು ರಾಜಕೀಯ ಬಳಸ್ಕೊಳ್ಳೋದು ಸರಿಯಲ್ಲ. ನನ್ನ ಪ್ರಕಾರ ಇದು ಸರಿಯಾದ ಕ್ರಮ ಅಲ್ಲ. ಓಕೆ, ಈಗ ನಿಮ್ಮ ಏನು ಹೈಜೆಕ್ ಅಂದ್ರೆ ಅನಿಲ್ ಬೆನ್ಸ್ಕಾಯ್, ನಾವು ಗೊತ್ತು 1 ವರ್ಷದ ಹಿಂದೆ ಪಾಪ ಅವರು ಇದನ್ನ ಒಂದು ಅದ್ಭುತವಾದಂತ ಒಂದು ಕಾನ್ಸೆಪ್ಟ್ ಅನ್ನ ಕೊಟ್ಟಿದ್ರು. ಬಟ್ ಅವಾಗ ಯಾರು ಒಪ್ಕೊಳ್ಳಿಲ್ಲ. ಇದು ಪ್ರೈಮ್ ಮಿನಿಸ್ಟರ್ ಆಫೀಸ್ ಮಟ್ಟ ಏನಾದ್ರು ಹೋದ್ವು ಅಂತ ನಾವು ಕೇಳಿದ್ದು ಹೌದಾ? ಸತ್ಯ ಇದೆ ಸರ್. ನಿಜವಾಗ್ಲೂ ಏನು ಅನಿಲ್ ಬೆನ್ಸಿಕೆ ಅವ್ರ ಕಾನ್ಸೆಪ್ಟ್, ಅವರು ಒಳ್ಳೆ ನಾಯಕರು, ಚಿಂತನಶೀಲರು. ನಿಜವಾಗ್ಲೂ ಅಂತವ್ರು ಏನಾದ್ರು ಅಧಿಕಾರಕ್ಕೆ ಬಂದ್ರೆ ಏನು ದಾರ್ಶನಿಕರದ ಬರೀ ನಾವು ಅಂಬೇಡ್ಕರ್ ಬಗ್ಗೆ ಮಾತಾಡೋದು ತಪ್ಪಾಗುತ್ತೆ. ಸಾಕಷ್ಟು ಜನ ಬಸವ, ಅಂಬೇಡ್ಕರ್, ರಾಮ ಆ ಥರ ಸರಿ ನಮ್ಮ ರಾಜ್ಯದಲ್ಲಿ ನದಿ ಆಗುತ್ತರು ಇನ್ನೂ ಅನೇಕರಿದ್ದಾರೆ. ಅವ್ರನ್ನೆಲ್ಲ ನಾವು ಹೊರಗಡೆ ತರಬೇಕು, ಅವ್ರ ಏನೋ ಅವ್ರ ಸಿದ್ಧಾಂತಗಳನ್ನ ನಾವು ಅಳವಡಿಸ್ಬೇಕಂದಾಗ ನಮ್ಮಂತ ನಿಜವಾಗ್ಲೂ ಅನಿಲ್ ಬೆನ್ಸಿಕೆ ಅಂತವ್ರು ಇವತ್ತು ಆದರ್ಶಪ್ರಾಯ ಇದ್ದಾರೆ. ಯಾರಿಗೂ ಗೊತ್ತಿರಲಿಲ್ಲ ಅವ್ರು. ನೋಡ್ರಿ, ಇದನ್ನ ಯಾಕೆ ತರ್ತಾರಪ್ಪ, ಇದನ್ನ ಯಾಕೆ ಮಾಡ್ತಾರಂತ 5 ಜನರ ಯಾತ್ರೆಯನ್ನ ಮಾಡಿದ್ವಿ. ಇಟ್ಸ್ ವೆರಿ ಗುಡ್ ಕಾನ್ಸೆಪ್ಟ್. ಭಾಳ ಜನ ಸಪೋರ್ಟ್ ಮಾಡಿದ್ರು ಅಲ್ವಾ. ಅದ್ರ ನಂತರ ನಾವು ಏನು ಭೀಮ ಮಂದಿರದ ಏನು ಚಾಲನೆ ಮಾಡಿದ್ವಿ. ಭೀಮ ಮಂದಿರಕ್ಕೆ ಈಗಾಗಲೇ ನಮ್ಗೆ ಗೊತ್ತಿದೆ, ನಾನು ಜಾಗ ಕೊಡ್ತೀನಿ ಈಗಾಗಲೇ 2 ಎಕರೆ, 1 ಕಡೆ ಇನ್ನೊಬ್ರು 10 ಎಕರೆ ಕೊಡ್ತೀವಿ ಅಂತೇಳಿ ಮುಂದೆ ಬಂದಿದ್ದಾರೆ. ಹಾಗಾಗಿ ಇದನ್ನು ನಾವು ಮುಂದುವರ್ಸ್ಕೊಂತೀವಿ. ಈಗಾಗಲೇ ನಾವು ಲಾಸ್ಟ್ ಟೈಮ್ ಏನು ಭೀಮ ಏನು ನಮ್ಮ ಸಮಾನತೆ ಯಾತ್ರೆಯನ್ನು ಮಾಡಿದಲ್ಲ, ಈಗ ನಾವು ಸಮಾನತೆ ಜಾತ್ರೆಯನ್ನ ಏಪ್ರಿಲ್ 1ರಿಂದ ಸಮಾನತೆ ಜಾತ್ರೆಯನ್ನು 15 ದಿವಸ
ಗದಗ ಜಿಲ್ಲೆಯ ಎಲ್ಲ ಗ್ರಾಮಗಳಲ್ಲಿ ಒಂದು ದೊಡ್ಡ ತೇರ ಮಾಡುವುದರ ಮೂಲಕ ಏನು 5 ಜನ ನಾವು ಹೇಳಿದ್ವಿ ಈಗಾಗಲೇ, ಹೌದು. ಬುದ್ಧ, ಬಸವ, ಅಂಬೇಡ್ಕರ್ ಮತ್ತೆ ರಾಮ ಮತ್ತು ಶರೀಫರ್ನ ಅದರಲ್ಲಿ ಪ್ರತಿಷ್ಠಾಪಿಸಿ ಇಡೀ ಗ್ರಾಮಗಳಲ್ಲಿ ಅವರನ್ನ ಜಾತ್ರೆಯ ಮೂಲಕ ಬರಮಾಡಿಕೊಂಡು ಅವರ ಸಮಾನತೆಯನ್ನ ಸಾರಲಿಕ್ಕೆ ಏನು ಅವಶ್ಯಕತೆ ಇದೆ ಅದನ್ನು ಹೇಗೆ ನಾವು ಇನ್ವಾಲ್ವ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕಾರ್ಯಕ್ರಮಗಳನ್ನು ನಾವೀಗ ಏಪ್ರಿಲ್ 1ರಿಂದ ಮಾಡ್ತೀವಿ. ಅದು ಅವ್ರ ಸ್ಲೋಗನ್ ಇತ್ತು, ರಾಮ ಮಂದಿರ ಆಯ್ತು ಭೀಮ ಮಂದಿರ. ಭೀಮ ಮಂದಿರ, ಹೌದು ಹೌದಲ್ಲ, ರಾಮ ಮಂದಿರ ಈಗ ಭೀಮ ಮಂದಿರ. ಹಾ. ಹಾಗಾಗಿ ಅದನ್ನು ನಾವು 100% ಅದನ್ನು ನಾವು ನೇತೃತ್ವದಲ್ಲಿ ಈಗ ಜಿಲ್ಲೆಯಲ್ಲಿ ಮಾಡ್ತೀವಿ. ಮುಂದೆ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಅದರದ್ದು ಮುಂದೆ ಹೋಯ್ತು. ಈಗಾಗಲೇ 2 ವರ್ಷದ ಪ್ಲಾನ್ ಆಗಿದೆ. ಮುಂದೆ ಮತ್ತೆ ಅದನ್ನ ಹಂತವಾಗಿ ನಿಮ್ಮೆಲ್ಲರ ಸಹಕಾರದಿಂದ ಮತ್ತೆ ನಾವು ಮುಂದುವರಿತೀವಿ. ಎಸ್, ಕೊನೆಯದಾಗಿ ಏನು ಹೇಳ್ತೀರಿ ಈ ರಾಜಕಾರಣದ ಕೈಕಮಲ ರಾಜಕೀಯ ಜೈ ಭೀಮ್? ನೋಡಿ, ಯಾವುದೇ ದಾರ್ಶನಿಕರನ್ನ ನಾವು ಈ ರಾಜಕಾರಣಕ್ಕೆ ನಮ್ಮ ವೈಯಕ್ತಿಕ ಹಿತಾಸಕ್ತಿಗೆ ಬಳಸ್ಕೊಂಡ್ರೆ ಅದು ದೇಶಕ್ಕೆ ಅವಮಾನ ಮಾಡಿದಂಥ, ಈ ತಾಯಿನಾಡಿಗೆ ನಮ್ಮ ನೆಲಕ್ಕೆ ನಾವು ಅವಮಾನ ಮಾಡೋದಕ್ಕಾಗುತ್ತೆ. ನಿಜವಾಗ್ಲೂ ನಮಗೆ ಅವ್ರ ಬಗ್ಗೆ ಕನಿಕರ, ಅಭಿಮಾನ, ಗೌರವ ಇತ್ತಂದ್ರೆ ಅದನ್ನು ಮನಸ್ಫೂರ್ತಿಕವಾಗಿ ಮಾಡೋಣ. ಯಾವುದೋ ಚಿಲ್ಲರೆ ಕಾಸಿಗಾಗಿ ಹೆಸರು ಕೆಡಿಸೋದು ಬೇಡ ಅಲ್ವಾ? ನೀವು ವೈಯಕ್ತಿಕವಾಗಿ ಏನು ಬೇಕಾದ್ರೂ ಮಾಡ್ಕೊಳ್ಳಿ. ಅವ್ರು ಹಂಗಂದ್ರು ಇವ್ರು ಹಿಂಗಂದ್ರು ನಾನು ಅದನ್ನು ಮಾಡ್ತೀನಿ ಅನ್ನೋದಕ್ಕಿಂತ ಜನರನ್ನ ಯಾಮರ್ಸೋದು ಭಾಳ ದಿನ ಇರಲ್ಲ. ನೀವು ಎಷ್ಟು ದಿನ ಯಾಮರ್ಸ್ಬೋದು? 1 ವರ್ಷ ಯಾಮರ್ಸ್ಬೋದು, 2 ಪೀಳಿಗೆ ಯಾಮರ್ಸ್ಬೋದು, 3ನೇ ಪೀಳಿಗೆ ಯಾರು ಯಾಮರ್ಸಕ್ಕಾಗಲ್ಲ, ಜನರಿಗೆ ಗೊತ್ತಾಗ್ಬಿಡುತ್ತೆ. ಹಾಗಾಗಿ ಇದ್ರ ಮೇಲೆ ನೆಲೆ ನಾವು ರಾಜಕೀಯ ಕಟ್ತೀವಿ, ಇದು ಭಾಳ ದಿನ ಇರಲ್ಲ ಸರ್. ಹಾಗಾಗಿ ಅದು ಯಾವುದೇ ಪಾರ್ಟಿ ಇರ್ಬೋದು, ಅವ್ರನ್ನ ದುಷ್ಕೃತ್ಯಕ್ಕೆ ಬಳಸ್ಕೋಬಾರ್ದು ಅಂತಕ್ಕಂಥದ್ದು ನನ್ನ ಕಳಕಳಿ. ಹಂಗೇನಾದ್ರು ಮಾಡೋದಿದ್ರೆ ಈಗ ಅನಿಲ್ ಮೆಟ್ಸ್ಗೆ ಮಾಡ್ತಾರೆ, ಮಾಡಿ ರಾಜಕೀಯ ತರಲ್ಲ, ರಾಜಕೀಯ ತರ ಅವರು ಹಿಂದೆ ಈ ಕಾರಣಕ್ಕಾಗಿ ಬಿಜೆಪಿಗೆ ರಾಜೀನಾಮೆ ಕೊಟ್ಟರು. ಕೊಟ್ಟು ನಿಜವಾಗ್ಲೂ ಆದ್ರೆ ಅವ್ರು ಬಿಟ್ಟಿಲ್ಲ, ಕೊಡ್ತೀವಿ ಅಂತಂದ್ರು ಅವ್ರು ಬಿಟ್ಟಿಲ್ಲ. ಗುಡ್ ಲೀಡರ್, ಗೊತ್ತಿದೆ, ಜಗತ್ತಿಗೆ ಗೊತ್ತಿದೆ. ನೀವು ಪ್ರಧಾನಮಂತ್ರಿ ಕಚೇರಿಯಿಂದಲೇ ಅವ್ರಿಗೆ ಸಾಕಷ್ಟು ಬಾರಿ ಈ ವಿಚಾರವಾಗಿ ಚರ್ಚೆಗಳು ಆಗಿದ್ದಾರೆ, ಹೋಗಿದ್ದಾರೆ. ಸ್ವತಃ ಅವರು ಈ ನಿಟ್ಟಿನಲ್ಲಿ ಚರ್ಚೆಗಳನ್ನು ಮಾಡ್ಕೊಂಡು ಬಂದಿದ್ದಾರೆ. ಅಂದ್ರೆ ಅವ್ರ ಕಾನ್ಸೆಪ್ಟ್, ಬಹಳಷ್ಟು ಕಾನ್ಸೆಪ್ಟ್ ಅವ್ರು ನೋಡಿದ್ವಿ. 1 ರೂಪಾಯಿ, 1 ರೊಟ್ಟಿ, 1 ನಾಣ್ಯ, ಇಂಥ ಹಲವಾರು ಅವ್ರ ಕಾನ್ಸೆಪ್ಟ್ಗಳು. ಇಟ್ಸ್ ಎ ವೆರಿ ಜೋಳಿಗೆ ಹಾಕಿ ಕರೋನಾ ಸಂದರ್ಭ ಒಳ್ಳೆ ಕಾನ್ಸೆಪ್ಟ್. ಈಗಿದು ಸಮಾನತೆ ಜಾತ್ರೆ ಅದ್ಭುತ. ಈಗ ಒಂದು ಲೆವೆಲ್ಗೆ ತಂದು ಇನ್ನೂ ಹೋಗ್ತಾ ಹೋಗ್ತಾ ಜಾತ್ರೆ ಕಾನ್ಸೆಪ್ಟ್ ಇನ್ನೂ ಬದಲಾವಣೆ ಆಗುತ್ತೆ. ಯಾಕಂದ್ರೆ ಯಾವಾಗ ಏನೇನು ಬದಲಾವಣೆ ಆಗುತ್ತೆ ಹೇಳಕ್ಕಾಗಲ್ಲ. ಮಾಡಿದಾಗಲೇ ಬಹಳಷ್ಟು ವಿಚಾರಗಳು ಬರ್ತದೆ. ಇದು 2ನೇ ಹಂತ ಅಂತ ನಾವು ಅನ್ಕೊಂಡಿದ್ದೀವಿ ಸರ್. ಈಗ ಓಕೆ, ಇದು ಬಹಳಷ್ಟು ಜನ ನೀವೆಲ್ಲ ಸಹಕಾರ ಕೊಡಬೇಕು. ಏನು ಅದೇನು ಮೆಣಸಿನಕಾಯಿ ಅವರು ಇರ್ಬೋದು, ಅವ್ರ ತಂಡ ಇರ್ಬೋದು, ಅವ್ರು ಏನು ಸಹೋದ್ಯೋಗಿ ಇದ್ರು, ಅವರೆಲ್ಲರಿಗೂ ಕೂಡ ನಿಮ್ಮೆಲ್ಲ ಸಹಕಾರ ಇರಲಿ, ಈ ಜಾತ್ರೆಯನ್ನು ಯಶಸ್ವಿಗೊಳಿಸ್ಬೇಕು ಅಂತ ನಾನು ಹೇಳ್ತೀನಿ. ಓಕೆ, ಇದುವರೆಗೆ ರವಿಕಾಂತ್ ಅಂಗಡಿಯವರ ಮಾತುಗಳನ್ನು ಕೇಳಿದರೆ ವಕೀಲರು ಇದ್ದಾರೆ, ಇದು ತಿಳ್ಕೊಳ್ಳಿ. ಅಂದರೆ ಒಂದು ಚರ್ಚೆ ವಿಮರ್ಶೆಗೆ ಬಹಳ ಮಹತ್ವಪೂರ್ಣವಾದದ್ದು ಅಂದರೆ ವ್ಯವಸ್ಥೆಯ ಬಗ್ಗೆ, ವಾಸ್ತವಿಕತೆ ಬಗ್ಗೆ ತಿಳ್ಕೊಳ್ಳುವಂಥದ್ದು. ಅವ್ರು ಹೇಳಿದ್ರು ಈಗ ಜೈ ಭೀಮು, ಜೈ ಸಂವಿಧಾನ ಇವನ್ನೆಲ್ಲ ಸ್ವಾರ್ಥಕ್ಕಾಗಿ, ನಿಮ್ಮ ರಾಜಕೀಯ ಲಾಭಕ್ಕಾಗಿ ಬಳಸ್ಕೋಬೇಡಿ. ನಿಮಗೆ ಅಭಿಮಾನ ಇತ್ತ, ಗೌರವ ಇತ್ತ, ರಾಜಕೀಯೇತರವಾಗಿ ಮಾಡಿ. ಕಾಂಗ್ರೆಸ್ನವ್ರಿಗೆ ಏನು ನೈತಿಕತೆ ಇದೆ, ಏನಿದೆ ನೈತಿಕತೆ? ಅವರನ್ನು ಸೋಲಿಸಿದ್ರಿ, ಅವರನ್ನು ಅವಮಾನಗೊಳಿಸಿದ್ರಿ, ಅವ್ರಿಗೆ ಏನು ಸ್ಮಶಾನಕ್ಕೆ ಕೂಡ ಜಾಗ ಕೊಡಲಿಲ್ಲ. ಅವ್ರ ಹುಟ್ಟೂರು ಇದುವರೆಗೆ ನೀವು ಬೆಳೆಸಲಿಲ್ಲ, ನೋಡಲಿಲ್ಲ. ಅವರು ಮಂದಿರ ಮಾಡುವಂಥದ್ದನ್ನು ವಿಚಾರ ಮಾಡಲಿಲ್ಲ. ಈ ಸಂದರ್ಭದಲ್ಲಿ ಇವರು ಅಮಿತ್ ಶಾ ಅವರು ಏನೋ ಹೇಳಿದ್ರು ಅಂತ ಅದನ್ನೇ ರಾಜಕೀಯವಾಗಿ ಮುಂದಿಟ್ಟುಕೊಂಡು ನಿಮ್ಮ ರಾಜಕೀಯ ಲಾಭಕ್ಕಾಗಿ ಅವ್ರ ಹುಟ್ಟೂರು ಮಧ್ಯಪ್ರದೇಶದ ಮಾವ್ನಲ್ಲಿ ನೀವು ಸಮಾವೇಶ ಮಾಡ್ತೀರಿ ಅಂದರೆ ಇದು ರಾಜಕಾರಣ, ನಿಮ್ಮ ವೈಯಕ್ತಿಕ ಇದು ಅವ್ರಿಗೆ ಮಾಡುವಂಥ ಅವಮಾನ ಅಂತ ಹೇಳಿದ್ರು. ಇನ್ನು ಬಿಜೆಪಿ ಅವರು ಇವ್ರಿಗೆ ಇತ್ತೀಚೆಗೆ ನಿಮ್ಗೆ ಅಧಿಕಾರ ಸಿಕ್ಕಿದೆ, ಈ ಭೀಮ ಸಂಗಮ ಮಾಡ್ತಾ ಇದ್ರಿ, ಅಭಿಯಾನ ಮಾಡ್ತಾ ಇದ್ರಿ, ಇದನ್ನೇ ನಾವು ಅನಿಲ್ ಮೆಣಸಿನಕಾಯಿ ಅವರು ಮೊದಲು ಹೇಳಿದಾಗ ವಿರೋಧ ಮಾಡಿದ್ರಿ. ಸೊ ನಿಮಗೂ ಕೂಡ ಸ್ವಾಭಿಮಾನ, ಅಭಿಮಾನ, ಅವ್ರ ಬಗ್ಗೆ ಗೌರವ, ಆದರ್ಶತೆ, ಚಿಂತನೆ, ಸಂವಿಧಾನದ ಸಮಾನತೆ ಇದ್ದರೆ, ಗೊತ್ತಿದ್ರೆ, ತಿಳ್ಕೊಂಡಿದ್ರೆ ಈ ಭೀಮ ಸಂಗಮ ಮಾಡ್ತಾ ಇದ್ರಲ್ಲ ರಾಜಕೀಯವಾಗಿ ಬಳಸ್ಕೋಬೇಡಿ. ಇದನ್ನು ಸಾಮಾಜಿಕವಾಗಿ ಆ ಸಮುದಾಯದ ಬೆಳವಣಿಗೆಗೆ, ಸಮಾಜಕ್ಕೆ, ಸಮಾನತೆಯ ಸಂದೇಶಕ್ಕೆ ನೀವು ಇದನ್ನು ಮಾಡ್ರಿ ಅನ್ನುವಂಥದ್ದನ್ನು ಹೇಳಿದ್ರಿ. ಇದು ನೀವು ಕೂಡ ತಪ್ಪು ಮಾಡ್ತಾ ಇದ್ದೀರಿ. ರಾಜಕೀಯ ಇದು ಅವ್ರು ಮಾಡಿದ್ದಾರೆ ಅನ್ನೋದು ನೀವು ಮಾಡೋದಲ್ಲ, ನೀವು ಮಾಡ್ತೀರಿ, ಅವ್ರು ಮಾಡೋದು. ಇದು ಜನಕ್ಕೆ ಗೊತ್ತಾಗುತ್ತೆ ನೀವು ಏನು ಚಿಂತನೆ ಮಾಡ್ತಾ ಇದ್ದೀರಿ. ವಿಶ್ವಕ್ಕೆ ಮಾದರಿಯಾಗಿರ್ತಕ್ಕಂಥ ಮಹಾನ್ ಶಕ್ತಿ ವ್ಯಕ್ತಿ ಡಾಕ್ಟರ್ B.R. ಅಂಬೇಡ್ಕರ್ ಅವರನ್ನು ನೀವು ಅಪಮಾನ ಮಾಡುವಂಥದ್ದನ್ನು ಮಾಡಬೇಡಿ. ಅವ್ರ ಹೆಸರನ್ನು ಬಳಸ್ಕೊಂಡು ಬದುಕಬೇಡಿ. ರಾಜಕೀಯ ಲಾಭಕ್ಕಾಗಿ ನೀವು ಮಾಡಬೇಡಿ. ಮಾಡೋದಿದ್ರೆ ಅನಿಲ್ ಮೆಣಸಿನಕಾಯಿ 1 ವರ್ಷದ ಹಿಂದೆನೇ ಮಾಡಿದರು. ರಾಮ ಮಂದಿರ ಆದ ತಕ್ಷಣ ಘೋಷಣೆ ಮಾಡಿದ್ದವರು ಜೈ ಭೀಮ್ ಮಂದಿರ, ಜೈ ರಾಮ್ ಜೈ ಭೀಮ್ ಅಂತ ಹೇಳಿದರು.
ಅದು ನಿಜವಾಗ ಅದು ಕೂಡ ತಮ್ಮ ಬಿಜೆಪಿ ಪಕ್ಷಕ್ಕೆ ರಾಜೀನಾಮೆ ಕೊಟ್ಟು ಸಮಾನತೆ ಯಾತ್ರೆಯನ್ನು ಮಾಡಿದರು. ಅವಾಗ ನೀವೇ ವಿರೋಧ ಮಾಡಿದ್ರಿ. ಇದು ಎಷ್ಟು ಸರಿ? ಈಗ ಅದೇ ಚಿಂತನೆಯನ್ನು, ಅವ್ರ ವಿಚಾರವನ್ನು, ಅವರ ಆದರ್ಶತೆ ಎಲ್ಲ ಮೀಡಿಯಾದಲ್ಲಿ ಬಂದಿದ್ದಾವೆ. ಅದನ್ನು ಹೈಜೆಕ್ ಮಾಡ್ತಾ ಇದ್ರಿ, ಕಾಪಿ ಮಾಡ್ತಾ ಇದ್ರಿ. ಇದು ಸರಿಯಲ್ಲ. ಆದರೂ ಕೂಡ ನಾವು ನಿಂತಿಲ್ಲ. ಏಪ್ರಿಲ್ 1ರಿಂದ ನಾವು ಸಮಾನತೆಯ ಜಾತ್ರೆಯನ್ನು ಮಾಡ್ತೇವೆ. ಆ ಜಾತ್ರೆಯಲ್ಲಿ ಈ ಬುದ್ಧ, ಬಸವ, ಅಂಬೇಡ್ಕರ್ ಅವರು ಮತ್ತು ಇವರು ಶರೀಫ್ನವರು, ರಾಮ್ ಅವರು ಇವರೆಲ್ಲ ಇಟ್ಕೊಂಡು ರಥ ಎಳಿತಾ ಇದ್ದೀವಿ. ಅಲ್ಲಿ ಸಮಾನತೆ ಸಂದೇಶ ಸಾರ್ತಾ ಇದ್ದೀವಿ. ಅವ್ರ ವ್ಯಕ್ತಿತ್ವವನ್ನು ಜನರಿಗೆ ತಿಳಿಸ್ತಾ ಇದ್ದೀವಿ. ಇದು ರಾಜಕೀಯಕ್ಕಲ್ಲ, ಲಾಭಕ್ಕಲ್ಲ, ಸ್ವಾರ್ಥಕ್ಕಲ್ಲ. ಹೀಗೆ ಮಾಡೋದಾದರೆ ಅವ್ರಿಗೆ ಕೊಟ್ಟ ಗೌರವ. ಈಗ ಎರಡೂ ರಾಷ್ಟ್ರೀಯ ಪಕ್ಷಗಳೇನಿದಾವಲ್ಲ, ನಿಮ್ಮ ರಾಜಕೀಯವನ್ನು ಬದಿಗಿಟ್ಟು ಒಂದು ಸಾರಿ ಸಂವಿಧಾನ ಮತ್ತು ಡಾಕ್ಟರ್ BR ಅಂಬೇಡ್ಕರ್ ವ್ಯಕ್ತಿತ್ವ ಬಗ್ಗೆ ಚಿಂತನೆ ಮಾಡುವಂಥ ಚರ್ಚೆಗಳು, ವಿಮರ್ಶೆಗಳನ್ನು ಮಾಡಿರಿ. ಗೊತ್ತಾಗತ್ತೆ ಅವರ ನೈಜತೆ, ನಿಮ್ಮ ನೈತಿಕತೆ ಅನ್ನೋದನ್ನು ಸ್ಪಷ್ಟವಾಗಿ ನಮ್ಮ ಆಸ್ಕ್ ಟಿವಿಗೆ ಹೇಳಿದ್ದಾರೆ. ನಮ್ಮ ರವಿಕಾಂತ್ ಅಂಗಡಿಯವರು ಬಂದು ತಮ್ಮ ವಿಚಾರಗಳನ್ನು ಹಂಚಿಕೊಂಡಿದ್ದಕ್ಕೆ ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಮಸ್ಕಾರ.